ದಾವಣಗೆರೆಯಲ್ಲಿ ಮುಸ್ಲಿಮರ ರಿಯಲ್ ವಿಲನ್ ಯಾರು? ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಅಥವಾ ಸಚಿವ ಜಮೀರ್ ಅಹಮದ್ ಖಾನ್ ಅವರ? ಅಟ್ ಎನಿ ಕಾಸ್ಟ್ ನಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಎಸ್ ಮಲ್ಲಿಕಾರ್ಜುನ್ ಹೂಡಿದಂತಹ ತಂತ್ರಗಳ ಕಾರಣಕ್ಕೆ, ಬ್ಲ್ಯಾಕ್ ಮೇಲ್ ಕಾರಣಕ್ಕೆ ಅಥವಾ ಆಮಿಷಗಳ ಕಾರಣಕ್ಕೆ ಟಿಕೆಟ್ ಸಿಗ್ತಾ, ಅಥವಾ ಸಚಿವ ಜಮೀರ್ ಅಹಮದ್ ಖಾನ್ ಉಳಿಸಿದಂತಹ ಬೇರೊಂದು ದಾಳದ ಕಾರಣಕ್ಕೆ, ಬೇರೊಂದು ದಾಳ ಅನ್ನೋದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆ ಕಾರಣಕ್ಕೆ ಟಿಕೆಟ್ ಸಮರ್ಥಿಗೆ ಸಿಗ್ತಾ? ಸಾಮಾನ್ಯವಾಗಿ ಎಸ್ ಮಲ್ಲಿಕಾರ್ಜುನ್ ಎನ್ನುವಂತಹ ಉತ್ತರ ಬರುತ್ತೆ ಯಾರು ವಿಲನ್ ಅನ್ನುವಂತಹ ಪ್ರಶ್ನೆಗೆ. ಆದರೆ ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಮುಸ್ಲಿಮರ ವಿಲನ್, ದಾವಣಗೆರೆಯ ಮುಸ್ಲಿಮರ ಖಳನಾಯಕ, ಅಲ್ಪಸಂಖ್ಯಾತರ ನಾಯಕ ಅಂತ ಹೇಳ್ಕೊಳ್ಳುವ ಜಮೀರ್ ಅಹಮದ್ ಖಾನ್, ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀತಿ ಮುಸ್ಲಿಮರಿಗೆ ಟಿಕೆಟ್ ತಪ್ಪಿದ್ರಲ್ಲಿ ಜಮೀರ್ ಅಹಮದ್ ಖಾನ್ ಪಾತ್ರ ಇದೆ, ಅವರು ಹೇಗೆ ತಮ್ಮದೇ ಸಮುದಾಯಕ್ಕೆ ಮಹದನ್ಯಾಯವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತೀನಿ. ಅಫ್ಕೋರ್ಸ್ ಎಸ್ ಮಲ್ಲಿಕಾರ್ಜುನ್ ಪಾತ್ರಗಳು ಇದಾವೆ, ಆದರೆ ಅದಕ್ಕೂ ಮೀರಿ ಜಮೀರ್ ಅಹಮದ್ ಖಾನ್ ಸುಲಭವಾಗಿ ಸಿಗ್ಬೋದಾಗಿದ್ದಂತಹ ಟಿಕೆಟ್ ಕೈ ತಪ್ಪುವಂತೆ ಮಾಡಿದ ರೀತಿ ಯಾವುದು ಅನ್ನೋದನ್ನ ಕೂಡ ಹೇಳ್ತೀನಿ, ಹೇಗೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಎಸ್ ಮಲ್ಲಿಕಾರ್ಜುನ್ ತಮ್ಮ ಮಗ ಸಮರ್ಥ್ಗೆ ಟಿಕೆಟ್ ಕೇಳೋದ್ರಲ್ಲಿ ಯಾವ ಆಶ್ಚರ್ಯವೂ ಇರಲಿಲ್ಲ. ನಮ್ಮ ತಂದೆಯ ಕ್ಷೇತ್ರ ಇದು, ನಮಗೆ ಟಿಕೆಟ್ ಕೊಡಿ ಅಂದರು, ಅದಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಹಠ ಮಾಡಿದರು. ಅದೆಲ್ಲವನ್ನ ಈಗ ಆಲ್ರೆಡಿ ಭಾಳಷ್ಟು ಸಲ ಹೇಳಿದ್ದೀನಿ, ಬೇರೆಯವರು ಕೂಡ ಭಾಳಷ್ಟು ಇದ್ರ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಮುಸ್ಲಿಮರಿಗೆ ಟಿಕೆಟ್ ಕೈ ತಪ್ಪೋದ್ರಲ್ಲಿ ಅವ್ರ ಪಾತ್ರವೂ ಇದೆ. ಆದರೆ ಅದಕ್ಕೂ ಮೀರಿ ಖಳನಾಯಕನ ಪಾತ್ರ ಯಾರ್ದು ಅಂತಂದರೆ ಅದು ಜಮೀರ್ ಅಹಮದ್ ಖಾನ್ ಅವ್ರದ್ದು. ಹೇಗೆ ಅಂದರೆ, ಜಮೀರ್ ಅಹಮದ್ ಖಾನ್ ತಮ್ಮ ಅಭ್ಯರ್ಥಿ ಅಥವಾ ತಮ್ಮ ಆಪ್ತ ಅಂತ ಅಬ್ದುಲ್ ಜಬ್ಬಾರ್ ಅವರ ಹೆಸರನ್ನು ಸೂಚಿಸಿದ್ರು. ಯಾವ ರೀತಿ ಅಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಜೊತೆ ಹೋಗಿ ಮಾತನಾಡಿದಂಥ ಜಮೀರ್ ಅಹಮದ್ ಖಾನ್, ಕೊಟ್ಟರೆ ಅಬ್ದುಲ್ ಜಬ್ಬಾರ್ಗೆ ಟಿಕೆಟ್ ಕೊಡಿ, ಇಲ್ಲ ಅಂದರೆ ಬೇಡ, ನೀವು ಮುಸ್ಲಿಮ್ರಿಗೆ ಟಿಕೆಟ್ ಕೊಡೋದು ಅನ್ನೋದಾದರೆ ಅದನ್ನು ಅಬ್ದುಲ್ ಜಬ್ಬಾರ್ ಅವ್ರಿಗೆ ಕೊಡಬೇಕು ಅಂತ ಹೇಳಿದರು. ಆದರೆ ಇತರೆ ಮುಸ್ಲಿಂ ನಾಯಕರು ಅಥವಾ ಅಲ್ಪಸಂಖ್ಯಾತ ನಾಯಕರು ಅಬ್ದುಲ್ ಜಬ್ಬಾರ್ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿಲ್ಲ. ಅಬ್ದುಲ್ ಜಬ್ಬಾರ್ ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದಾರ ಅನ್ನುವಂಥದ್ರ ಬಗ್ಗೆ ಒಂದು ಆಂತರಿಕ ಸಮೀಕ್ಷೆಯನ್ನು ಮಾಡಿಸಲಾಯಿತು. ಅದು ಪೂರಕವಾಗಿರಲಿಲ್ಲ. ಅಂದರೆ ಅಬ್ದುಲ್ ಜಬ್ಬಾರ್ ಗೆಲ್ಲಬಹುದು ಅನ್ನುವಂಥ ರೀತಿ ಇರಲಿಲ್ಲ. ಒನ್ಸ್ ಅಗೇನ್ ಜಮೀರ್ ಅಹಮದ್ನ ಕರೆಸ್ಕೊಂಡು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮಾತಾಡಿದರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತಾಡಿದರು. ಆಗಲೂ ಜಮೀರ್ ಹೇಳಿದ್ದು, ಕೊಟ್ಟರೆ ಅಬ್ದುಲ್ ಜಬ್ಬಾರ್ಗೆ ಟಿಕೆಟ್ ಕೊಡಿ, ಇಲ್ಲಿದ್ರೆ ಬೇಡ ಅಂತ. ಇದರಲ್ಲಿ ಒಂದು ಬೇರೆ ಥರದ ದಾಳ ಇದೆ, ನಿಮ್ಗಾಗಲೇ ನಾನು ಹೇಳಿದ್ನಲ್ಲ. ಅದು ಏನಪ್ಪ ಅಂದರೆ, ಅಬ್ದುಲ್ ಜಬ್ಬಾರ್ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು, ಆಪ್ತರು ಅಥವಾ ಅನುಯಾಯಿ. ಯಾವಾಗ ಜಮೀರ್ ಅಹಮದ್ ಖಾನ್ ಅಬ್ದುಲ್ ಜಬ್ಬಾರ್ ಪರವಾಗಿ ಬ್ಯಾಟ್ ಮಾಡೋಕ್ಕೆ ಶುರು ಮಾಡಿದ್ರು, ಬೇರೆಯವರು ಅಲ್ಲಿ ಯಾರು ಗೆಲ್ಲಲಿಕ್ಕೆ ಸಾಧ್ಯವೋ, ಯೋಗ್ಯರೋ ಅವರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ವಾದವನ್ನು ಮುಂದಿಟ್ಟರು. ಅಬ್ದುಲ್ ಜಬ್ಬಾರ್ಗಾರು ಕೊಡಿ, ಇನ್ನೊಬ್ರಿಗಾದ್ರೂ ಕೊಡಿ, ಆದರೆ ಅವರು ಗೆಲ್ಲಬೇಕು, ಅಟ್ ಎನಿ ಕಾಸ್ಟ್ ಗೆಲ್ಲಬೇಕು ಅಂತ ಅಭ್ಯರ್ಥಿಗೆ ಹುಡುಕಿ ಟಿಕೆಟನ್ನು ಕೊಡಿ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ, ಅದರಲ್ಲಿ ಗೆಲ್ಲುವವರಿಗೆ ಕೊಡಿ, ಯೋಗ್ಯರಿಗೆ ಕೊಡಿ. ಇದರಲ್ಲಿ ನಮ್ಮ ಪಾಳೆಯ ಅವ್ರ ಪಾಳೆಯ ಅನ್ನೋ ಪ್ರಶ್ನೆ ಅಲ್ಲ, ಗೆಲ್ಲಬೇಕಷ್ಟೇ. ಯಾಕೆಂದ್ರೆ ನಾವು ಟಿಕೆಟ್ ತಗೊಳ್ಳೋದು ದೊಡ್ಡದಲ್ಲ, ಗೆಲ್ಲೋದು ಮುಖ್ಯ ಅನ್ನುವಂಥ ವಾದವನ್ನು ಬೇರೆಯವರು ಮುಂದಿಟ್ಟರು. ನೀವೇ ಒಂದು ಹೆಸರು ಹೇಳಿ ಎಂದಾಗ ಸೈಯದ್ ಖಾಲಿದ್ ಹೆಸರನ್ನ ಹೇಳಿದರು. ಯುವ ನಾಯಕ, ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತು ದಾವಣಗೆರೆಯಲ್ಲಿ ಅವ್ರ ನೆಟ್ವರ್ಕ್ ಇದೆ, ಹಾಗಾಗಿ ಇವ್ರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದರು. ಅಂತಿಮವಾಗಿ ಪಾರ್ಟಿ ಏನು ಬೇಕಾದ್ರೂ ತೀರ್ಮಾನ ಮಾಡಲಿ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಆದರೆ ಜಮೀರ್ ಅಹಮದ್ ಖಾನ್ ಅಬ್ದುಲ್ ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಡವನ್ನು ಹೇರಿದ್ರು. ಕಡೆಗೆ ಯಾವ ಹಂತಕ್ಕೆ ಹೋದ್ರು ಅಂದರೆ, ಇಲ್ಲಿರೋದು ಟ್ವಿಸ್ಟ್. ಬೇರೆಯವರೆಲ್ಲ ನೀವು ಗೆಲ್ಲೋರು ಕೊಡಿ, ಯೋಗ್ಯರಿಗೆ ಕೊಡಿ ಅಂತ ಹೇಳಿದ್ರೆ,
ಜಮೀರ್ ಅಹಮದ್ ಖಾನ್ ಹೇಳಿದ್ದೇನಪ್ಪ ಅಂದರೆ, ಕೊಟ್ಟರೆ ಜಬ್ಬಾರ್ ಅವ್ರಿಗೆ ಕೊಡಿ, ಇಲ್ಲ ಅಂದರೆ ನೀವು ಬೇರೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆ ಕೊಡಿ. ಅದರ್ಥ ಅಲ್ಪಸಂಖ್ಯಾತರು ಕೊಡಿ ಅಂತಲ್ಲ, ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ನೀವು ಬೇರೆಯವ್ರಿಗೆ ಬೇಕಾದರೂ ಟಿಕೆಟ್ ಕೊಡಿ ಅಂತ ಹೇಳಿದ್ರು. ಇಲ್ಲಿ ಅವರ ಹಠ ಪ್ರತಿಷ್ಠೆ ಮುಖ್ಯ ಆಯಿತು. ಅವ್ರಿಗೆ ಟೆನಿ ಕಾಸ್ಟ್ ಬೇರೊಬ್ಬರು ಟಿಕೆಟ್ ತೆಗೆದುಕೊಳ್ಳೋದು ಬೇಕಾಗಿರಲಿಲ್ಲ ಅಲ್ಪಸಂಖ್ಯಾತರ ಹೆಸರಿನಲ್ಲಿ, ಮುಸ್ಲಿಮರಲ್ಲಿ. ಆ ಕಾರಣಕ್ಕೆ ಜಮೀರ್ ಅಹಮದ್ ಖಾನ್ ಇಲ್ಲಿ ಆಟವನ್ನು ಬಿಟ್ಕೊಟ್ಬಿಟ್ರು. ಯಾವಾಗ ಜಮೀರ್ ಅಹಮದ್ ಖಾನ್ ಈ ರೀತಿ ಹೇಳಿದ್ರು ಅಂದರೆ ಜಬ್ಬಾರ್ಗೆ ಕೊಡಿ, ಇಲ್ಲಾಂದ್ರೆ ನೀವು ಬೇರೆ ಯಾರಿಗಾದ್ರೂ ಕೊಡಿ ಅಂತ ಹೇಳಲಿಕ್ಕೆ ಶುರುವಾದ್ರು, ಈ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಲ್ಲಿ ಇರುವಂತಹ ಭಿನ್ನಮತವನ್ನೇ ಮತ್ತು ಈ ಜಮೀರ್ ಅಹಮದ್ ಖಾನ್ ಹೇಳಿದಂಥ ಮಾತನ್ನೇ ಬಂಡವಾಳ ಮಾಡಿಕೊಂಡಂಥ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್, ಹಾಗಿದ್ರೆ ನಾವು ಲಿಂಗಾಯತ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪ ಕುಟುಂಬದ ಕುಡಿ ಸಮರ್ಥಕ್ಕೆ ಕೊಡ್ತೀವಿ ಅಂತೇಳಿ ನಿರ್ಧಾರವನ್ನು ಮಾಡಿದರು. ಇದು ನಿಜವಾಗಿ ನಡೆದಿರುವಂತಹ ಕತೆ, ಬಹಳ ಖಚಿತವಾಗಿ ತಿಳಿದು ಬಂದಿರುವಂತಹ ಮಾಹಿತಿಗಳು. ಈಗ ಹೇಳಿ, ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಸಮುದಾಯದ ಖಳನಾಯಕನೋ ಅಲ್ವೋ ಅಂತ. ನಿಜವಾಗಿ ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ದೋಖಾ ಮಾಡಿದ್ದು ಯಾರು ಅಂತ ನನ್ನ ಪ್ರಕಾರ, ಖಚಿತವಾಗಿ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಮರ ರಿಯಲ್ ವಿಲನ್. ನಾನು ಆಗಲೇ ಹೇಳ್ದಂಗೆ ಎಸ್ ಮಲ್ಲಿಕಾರ್ಜುನ್ ಅವ್ರದ್ದೊಂದು ಪಾತ್ರ ಇದೆ, ಅದರಲ್ಲಿ ಅವರ ರಾಜಕೀಯ ಕೂಡ ಇದೆ. ಸಾಮಾನ್ಯವಾಗಿ ರಾಜಕಾರಣಿಗಳು ಆ ರೀತಿ ಯೋಚನೆ ಮಾಡ್ತಾರೆ, ಅದೇ ರೀತಿ ಯೋಚನೆ ಮಾಡಿದರು. ಅಫ್ಕೋರ್ಸ್ ಅವರು ಇನ್ನೂ ದೊಡ್ಡದಾಗಿ ಯೋಚನೆ ಮಾಡಬೇಕಾಗಿತ್ತು, ಉದಾತ್ತಮವಾಗಿ ಯೋಚನೆ ಮಾಡಬೇಕಾಗಿತ್ತು, ಅದು ಬೇರೆ ವಿಷಯ. ಆದರೆ ಜಮೀರ್ ಅಹಮದ್ ಖಾನ್ ಇದೊಂದು ಅವಕಾಶ ಸಿಕ್ಕಿದೆ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದು ಟಿಕೆಟ್ ಸಿಗುತ್ತೆ, ಏನೋ ಗೆಲ್ಲಿಸ್ಕೊಳ್ಬೇಕು, ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂಥೇಳಿ ಮನಸ್ಸು ಮಾಡಲಿಲ್ಲ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.